This is Siddesh, a teacher of English language. I appointed as a GPT English teacher in 2020 batch. Today we are discussing tense. ನೋಡಿ ಸ್ನೇಹಿತರೆ, ಈ ದಿನಗಳಲ್ಲಿ ನಾವು ಇಂಗ್ಲೀಷ್ ಎಷ್ಟು ನೆಸೆಸಿಟಿ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಕ್ಸಾಮನ್ನು ನೀವು ತಗೊಳ್ರಿ. ನೀವು TET ಕ್ರ್ಯಾಕ್ ಮಾಡಬೇಕಾದ್ರೂ ಕೂಡ ಇಂಗ್ಲೀಷ್ ಬೇಕು. ನೀವು GPST ಎಕ್ಸಾಮನ್ನು ಒಳ್ಳೆ ಮಾರ್ಕ್ಸನ್ನು ಪಡಿಬೇಕಾದ್ರೂ ಕೂಡ ನೀವು ಇಂಗ್ಲೀಷನ್ನು ನಾಲೆಜನ್ನು ಹೊಂದಿರಬೇಕು. ಅಥವಾ ಗ್ರೂಪ್ ಸಿ ಗ್ರೂಪ್ 2 ಯಾವುದೇ ಎಕ್ಸಾಮ್ ಇರಲಿ, ನೀವು ಇಂಗ್ಲೀಷಲ್ಲಿ ಸ್ಕೋರ್ ಮಾಡಿದರೆ ನೀವು ಡ್ರೀಮ್ ಜಾಬನ್ನು ಪಡಿಬೋದು. ಈಗ ಇಂಗ್ಲೀಷ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದರ ಆಧಾರದ ಮೇಲೆ ನಾವು ಈ ಒಂದು ಆನ್ಲೈನ್ ಕ್ಲಾಸಸ್ ಮೂಲಕ ಇಂಗ್ಲೀಷ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಏನೇನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಟೆನ್ಸ್ ಬಗ್ಗೆ ನಿಮಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಈ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸರ್, ನಾವು ಬೇಸಿಕ್ಕಿಂದ ಹೋಗ್ಬೋದಾಗಿತ್ತು. ಈಗ ನಾವು ಆಲ್ಫಾಬೆಟ್ ಆಮೇಲೆ ನೌನ್ ಪ್ರನೌನ್ ಇಂದ ಹೋಗ್ಬೋದಾಗಿತ್ತು. ಬಟ್ ನಿಮ್ಗೆ ಆ ಪ್ರಮಾಣದಲ್ಲಿ ನೀವು ನಾಲೆಜನ್ನು ಹೊಂದಿದ್ದೀರ ಅಂತೇಳಿ ನಾನು ಥಾಟ್ ಅಂದ್ಕೊಂಡು ನಾನು ಇವತ್ತೇನು ಮಾಡ್ತಿದ್ದೀನಪ್ಪ ಅಂತೀರ, ಟೆನ್ಸ್ ಬಗ್ಗೆ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ನಾವು ಟೆನ್ಸನ್ನು ಕಲಿಯೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೊಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ಕ್ಲಾಸು ಅಡ್ವಾನ್ಸ್ ಲೆವೆಲ್ ಸ್ಟೂಡೆಂಟ್ಸ್ಗೆಲ್ಲ. ನಾವು ಈ ಒಂದು ಕ್ಲಾಸ್ ಮೂಲಕ ಏನೇನು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಯಾರು ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮಿಂದ ಬಂದು ಸ್ವಲ್ಪ ನಮ್ಮ ಇಂಗ್ಲೀಷ್ ಡಿಫಿಕಲ್ಟ್ ಆಗ್ತಾ ಇದೆ ಸರ್ ಅನ್ನೋರಿಗೋಸ್ಕರನೇ ನಾವು ಅವರು ಓರಿಯೆಂಟೆಡ್ ಆಗಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಪ್ರತಿಯೊಂದು ಕನ್ನಡ ಮೀಡಿಯಮಿಂದ ಬಂದಿರುವಂಥ ಯಾವುದೇ ವಿದ್ಯಾರ್ಥಿ ಕೂಡ ಇಂಗ್ಲೀಷ್ನಲ್ಲಿ ಬೇಸಿಕ್ ಲೆವೆಲ್ ಕಾನ್ಸೆಪ್ಟನ್ನು ತಿಳ್ಕೊಂಡಾಗ ಮಾತ್ರ ಅವನ ಅಡ್ವಾನ್ಸ್ ಲೆವೆಲ್ ಕ್ವೆಶನ್ಸ್ಗಳನ್ನು ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಆಶಯದಿಂದ ಯಾಕೆ ಈ ರೀತಿ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಮನೆ ಚೆನ್ನಾಗಿರಬೇಕಾಗಿತ್ತಂದ್ರೆ ಬೇಸ್ಮೆಂಟ್ ಮುಖ್ಯ. ಅದೇ ರೀತಿ ನಾವು ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೇಕಂತಂದರೆ ಪ್ರೈಮರಿಯಾಗಿ ಬೇಸ್ಮೆಂಟ್ ಲೆವೆಲ್ ಕಾನ್ಸೆಪ್ಟ್ ಕ್ಲಿಯರ್ ಆದಾಗ ಮಾತ್ರ ನಮ್ಗೆ ಏನಾಗ್ತದೆ, ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ನಾವು ಎಕ್ಸಾಮಲ್ಲಿ ಏನು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಕಮ್ ಬ್ಯಾಕ್ ಮಾಡ್ತಾ ಇದ್ದೀವಿ ಈ ಒಂದು ಚಾನಲ್ ಮೂಲಕ. ನಿಮ್ಮೆಲ್ಲರಿಗೂ ಕೂಡ ಏನು ಕ್ಲಾಸಸ್ಗಳ ನೀಡಿದೆ ಆ ನೀಡ್ ಇಟ್ಕೊಂಡು ನಾವೆಲ್ಲವೂ ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಟುಡೇ ಸ್ಟೂಡೆಂಟ್ಸ್, ವಿ ಆರ್ ಡಿಸ್ಕಸಿಂಗ್ ವಾಟ್ ಆರ್ ದ ಟೆನ್ಸಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಟೆನ್ಸ್. ನೋಡಿ, ಬೇಸಿಕ್ಕಾಗಿ ಗೊತ್ತಿರಲಿ, ಟೆನ್ಸ್ ಅಂತಿದ್ರೆ ನಾವು ಹೆವಿಯಾಗಿ ಗ್ರಾಮರ್ ಬುಕ್ಕಲ್ಲಿರೋ ರೀತಿಯೊಳಗೆ ಡೆಫಿನೇಷನ್ ಕಲಿಯೋಂಥ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ನಮಗೆ ಡೆಫಿನೇಷನ್ ಕೇಳಲ್ಲ. ಇದು ಕೋರ್ ಸಬ್ಜೆಕ್ಟು ಅಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಟೆನ್ಸ್ ಅಂತೇಳಿ ಎಕ್ಸಾಮಲ್ಲಿ ಕೇಳಲ್ಲ. ಏನು ಕೇಳ್ತೇನೆ, ನಮಗೆ ಟೆನ್ಸ್ಗಳನ್ನು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಆ ಕಾನ್ಸೆಪ್ಟ್ ಆಧಾರದ ಮೇಲೆ ನಾವು ಎಕ್ಸಾಂಪಲ್ಗಳನ್ನು ನಾವು ಸಾಲ್ವ್ ಮಾಡಿದರೆ ಸಾಕು. ಹಾಗಾಗಿ ಇಲ್ಲಿ ಡೆಫಿನೇಷನ್ ಏನಪ್ಪ ಟೆನ್ಸ್ ಅಂತ ಹೇಳಿದ್ರೆ, ನೋಡ್ರಿ, ಟೆನ್ಸ್ ಈಸ್ ನೋಡ್ರಿ ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ಆರ್ ಟೈಮ್ ಆಫ್ ಎ ವರ್ಕ್ ಅಂತ. ನೋಡ್ರಿ, ಇಲ್ಲಿ ಇಂಗ್ಲೀಷಲ್ಲಿ ನಾವು ವರ್ಕ್ಗೆ ಗ್ರಾಮರ್ ಬೇಸ್ಡ್ ಆಗಿ ಬಂದಾಗ ಅದನ್ನು ಆ್ಯಕ್ಷನ್ ಅಂತ ಕರಿತೀವಿ ನಾವು. ಏನು ಆ್ಯಕ್ಷನ್ ಅಂತ ಹೇಳಿದ್ರೆ, ಕ್ರಿಯೆ ನಡೆದಂಥ ಕಾಲವನ್ನು ನಾವು ಟೆನ್ಸ್ ಅಂತ ಕರಿತೀವಿ. ಅಂದರೆ ಯಾವುದಾದ್ರು ಒಂದು ಕ್ರಿಯೆ ಯಾವಾಗ ನಡೀತು, ಎಲ್ಲಿ ನಡೀತು ಅನ್ನೋದರ ಆಧಾರದ ಮೇಲೆ ನಾವು ಏನಪ್ಪ ಅಂತಂದರೆ ಟೆನ್ಸನ್ನು ಕಲಿಬೇಕಾಗ್ತದೆ. ನೋಡಿರಿ, ಟೆನ್ಸ್ ಅಂದರೆ ಏನೂ ಅಲ್ಲ, ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ಆರ್ ಎ ವರ್ಕ್ ಅಂತ. ಅಂದರೆ ಒಂದು ಕೆಲಸ, ಒಂದು ಕ್ರಿಯೆ, ಅದರ ಸಮಯವನ್ನು ತಿಳಿಸೋಂಥದ್ದನ್ನು ನಾವು ಏನಂತ ಕರಿತೀವಿ, ಟೆನ್ಸ್ ಅಂತ ಕರಿತೀವಿ. ಹಾಗಾದರೆ ಮೇನ್ಲಿ ದೇರ್ ಆರ್ 3 ಟೆನ್ಸಸ್ ಇನ್ ಇಂಗ್ಲೀಷ್. ಅಂದರೆ ಮುಖ್ಯವಾಗಿ ಇಂಗ್ಲೀಷಲ್ಲಿ ನಾವು 3 ಕಾಲಗಳನ್ನು ನಾವು ಏನು ಮಾಡಿದ್ದೀವಿ, ವಿಭಾಗಿಸಲಾಗಿದೆ. ಈಚ್ ಟೆನ್ಸ್ ಆ್ಯಸ್ 4 ಸಬ್ ಟೆನ್ಸಸ್ ಅಂತ. ಅಂದರೆ ಪ್ರತಿಯೊಂದು ಮುಖ್ಯ ಕಾಲ ಏನೈತಲ್ಲ ಅದು 4 ಉಪಕಾಲಗಳನ್ನು ಹೊಂದ್ಯದ. ಹಾಗಾದ್ರೆ ಯಾವುದು ಟೈಪ್ಸ್ ಯಾವ ಅಂತ ಹೇಳಿದ್ರೆ, ನೋಡ್ರಿ, ಟೆನ್ಸ್ ಮೇನ್ಲಿ 3 ಪಾರ್ಟ್ಸ್. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಯಾವುದಪ್ಪ ಅಂದ್ರೆ ಫ್ಯೂಚರ್ ಟೆನ್ಸ್. ನೋಡಿ, ಹೇಳಿದ್ದೀನಿ ನನಗೆ ಆಲ್ರೆಡಿ ನಾನು ಹೇಳಿದಂಗೆ ಈಚ್ ಟೆನ್ಸ್ ಆ್ಯಸ್ 4 ಸಬ್ಸ್ಟೆನ್ಸಸ್. ಅಂದರೆ ಪ್ರತಿಯೊಂದು ಮುಖ್ಯ ಕಾಲ ಏನೈತಲ್ಲ, ಪ್ರತಿಯೊಂದು ಟೆನ್ಸ್ ಏನಿದೆ 4 ಉಪಕಾಲಗಳನ್ನು ಹೊಂದ್ಯದ. ಅಂದರೆ 4 ಸಬ್ ಟೆನ್ಸಸ್ ಅಂತೇಳಿ. ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಯಾವುದಪ್ಪ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆ್ಯಂಡ್ ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸರ್, ಇವುಗಳನ್ನು ನಾವು ಹೇಗೆ ನೆನ್ಪಿಡ್ಬೇಕು ಎಕ್ಸಾಮಲ್ಲಿ? ನಾವು ಹೆಂಗೆ ನೆನ್ಪಿಡಬೇಕಾದ್ರೆ, ಒಂದು ಚಿಕ್ಕದಾಗಿ ಒಂದು ನಾನು ಹಿಂಟು ನಿಮ್ಗೆ ಸ್ಟೋರಿಯನ್ನಾಗಿರಲಿ ಅಥವಾ ಹಿಂಟ್ ಕೊಡ್ತೀನಿ. ಏನಂತ ಹೇಳಿದ್ರೆ, ನೋಡ್ರಿ, ನಮ್ಗೆ 4 ಮಕ್ಕಳಿದಾವೆ ಅಂತ ಅನ್ಕೊಳ್ರಿ. ಒಂದು ಮಗು
ಡ್ಯಾನ್ಸ್ ಮಾಡ್ತಾ ಇದೆ ನೋಡ್ರಿ, ಒಂದು ಮಗು ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅನ್ಕೊಳ್ರಿ. ಆ ಡ್ಯಾನ್ಸ್ ಮಾಡುವಂಥ ಮಗು ಏನು ಮಾಡ್ತಾ ಇದೆ, ಫಸ್ಟ್ಗೆ ಸಿಂಪಲ್ ಆಗಿ ಮಾಡ್ತಾ ಇದೆ. ನನಗೆ ಎಷ್ಟು ಜನ ಮಕ್ಕಳು, 4 ಜನ ಮಕ್ಕಳು ಅಂತ ಅನ್ಕೊಳ್ರಿ. ನನ್ನ ಮೊದಲನೇ ಮಗ ಏನು ಮಾಡ್ತಾ ಇದ್ದಾನೆ, ಡ್ಯಾನ್ಸನ್ನು ಸಿಂಪಲ್ ಆಗಿ ಮಾಡ್ತಾ ಇದ್ದಾನೆ. ಎರಡನೇ ಮಗು ಏನು ಮಾಡ್ತಾ ಇದೆ, ಅದೇ ಡ್ಯಾನ್ಸನ್ನು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದೆ. ಏನು ಮಾಡ್ತಾ ಇದ್ದಾನೆ, ಕಂಟಿನ್ಯೂಸ್. ನನ್ನ 3ನೇ ಮಗು ಏನು ಮಾಡ್ತಾ ಇದ್ದಾನೆ, ಆ ಡ್ಯಾನ್ಸನ್ನು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನೆ. ನನ್ನ ಮಗ ಏನು ಮಾಡ್ತಾನೆ, 3ನೇ ಮಗ ಆ ಡ್ಯಾನ್ಸನ್ನು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನೆ. ಇನ್ನು ಕೊನೆಯ ಮಗ 4ನೇ ಮಗ ಏನು ಮಾಡ್ತಾ ಇದ್ದಾನೆ, ಆ ಡ್ಯಾನ್ಸನ್ನು ಪರ್ಫೆಕ್ಟ್ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ದಾನೆ. ಈ ಒಂದು ಕೆಲವಿಷ್ಟು ನಮ್ಗೆ ಹೇಗೆ ನೆನಪಿಗೆ ಬರುತ್ತೆ ಅದ್ರ ಮೇಲೆ ಏನಪ್ಪ ಅಂತಾರೆ ನಾವು ಅವುಗಳನ್ನು ಟ್ರಿಕ್ಸ್ ಆಗಿ ಬಳಸ್ಬೋದು. ನೋಡ್ರಿ, 4 ಜನ ಮಕ್ಕಳು ಅಂತ ಅನ್ಕೊಳ್ರಿ. ಫಸ್ಟ್ನೇ ಮಗ ಏನು ಮಾಡ್ತಾ ಇದ್ದಾನೆ, ಆ ಡ್ಯಾನ್ಸನ್ನು ಸಿಂಪಲ್ ಆಗಿ ಮಾಡ್ತಾ ಇದ್ದಾನೆ. ಎರಡನೇ ಮಗ ಡ್ಯಾನ್ಸನ್ನು ಏನು ಮಾಡ್ತಾನೆ, ಆ ಡ್ಯಾನ್ಸನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾನೆ. 3ನೇ ಮಗ ಆ ಡ್ಯಾನ್ಸನ್ನು ಏನು ಮಾಡ್ತಾನೆ, ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾನೆ. 4ನೇ ಮಗ ಅದೇ ಡ್ಯಾನ್ಸನ್ನು ಏನು ಮಾಡ್ತಾನೆ, ಪರ್ಫೆಕ್ಟ್ ಆಗಿ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ದಾನೆ. ಈ ಆಧಾರದ ಮೇಲೆ ಏನಪ್ಪ ಅಂದ್ರೆ ನಾವು ನೆನ್ಪಿಟ್ಕೊಂಡಾಗ ನಮ್ಗೆ ಏನಾಗ್ತದೆ, ಈಸಿ ಆಗ್ತದೆ. ನಾವು ಅದನ್ನು ಕಂಠಪಾಠ ಮಾಡೋಂಥದ್ದು ಬೇಡ. ನಾವು ಅವುಗಳನ್ನ ಏನಪ್ಪ ಅಂದ್ರೆ ಈಸಿಯಾಗಿ ಯಾವ ರೀತಿ ಟ್ರಿಕ್ಸ್ಗಳನ್ನ ನೆನ್ಪಿಟ್ಕೊಂಡು ಕಾನ್ಸೆಪ್ಟ್ಗಳನ್ನ ತಿಳ್ಕೊಬೇಕಂತಂದ್ರೆ ಈ ರೀತಿ ತಿಳ್ಕೊಳ್ರಿ. ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಷ್ಟು ಸಬ್ ಟೆನ್ಸಸ್ ಅಪ್ಪ ಅಂದ್ರೆ 4 ಇದಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಟೆನ್ಸ್ ಯಾವುದಪ್ಪ ಅಂದ್ರೆ ಪಾಸ್ಟ್ ಟೆನ್ಸ್. ಇದರಲ್ಲಿ ಯಾವುದಪ್ಪ ಅಂದ್ರೆ ಸೇಮ್ ಅಪ್ಲೈ ಮಾಡಿ, ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಆಮೇಲೆ ಪಾಸ್ಟ್ ಪರ್ಫೆಕ್ಟ್. ಅನದರ್ ಒನ್ ಯಾವುದಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಥರ್ಡ್ ಒನ್ ಮೇನ್ ಟೆನ್ಸ್ ಯಾವುದಪ್ಪ ಅಂದ್ರೆ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ ರೀತಿ ಟೋಟಲ್ ಎಷ್ಟಿದಾವೆ, ಎವ್ರಿ ಟೆನ್ಸ್ ಆ್ಯಸ್ 4 ಅಂದರೆ 4 × 3 = 12. ಒಟ್ಟು ಟೆನ್ಸ್ ಎಷ್ಟಿದಾವಪ್ಪ ಅಂದ್ರೆ 12 ಟೆನ್ಸ್ಗಳಿದ್ದಾವೆ. ನೋಡಿ, ಹಾಗಾದರೆ ಬಿಫೋರ್ ನಾವು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಟೆನ್ಸ್ ಕಲಿಬೇಕಾದ್ರೆ ನಮ್ಗೆ 2 ಚಾಪ್ಟರ್ಗಳು ಗೊತ್ತಿರಬೇಕು, 2 ಕಂಟೆಂಟ್ ಗೊತ್ತಿರಬೇಕು. ಏನು ಕಂಟೆಂಟ್ ಅಪ್ಪ ಅಂತೀರ, ಫಸ್ಟ್ ಮೇನ್ಲಾಗಿ ನಮ್ಗೇನು ಗೊತ್ತಿರಬೇಕು, ಪ್ರನೌನ್ ಮತ್ತು ನೌನ್ಗಳ ಯೂಸ್ ಗೊತ್ತಿರಬೇಕು. ಇವುಗಳನ್ನು ಪ್ರನೌನ್ ಮತ್ತು ನೌನನ್ನು ನಾವು ಏನಾಗಿ ಯೂಸ್ ಮಾಡ್ತೀವಪ್ಪ ಸೆಂಟೆನ್ಸಲ್ಲಿ ಅಂದರೆ ಇವುಗಳನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸಬ್ಜೆಕ್ಟ್. ನೆಕ್ಸ್ಟು ನಮಗೆ ಟೆನ್ಸ್ ಬರಬೇಕಾಗಿತ್ತಂದ್ರೆ ವರ್ಬ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು, ವರ್ಬ್. ಇವೆರಡನ್ನ ಗೊತ್ತಿದ್ರೆ ನಾವೇನಪ್ಪ ಅಂತಾರೆ ಈಸಿಯಾಗಿ ಟೆನ್ಸನ್ನು ಕಲಿಬಹುದು ಮತ್ತು ಟೆನ್ಸ್ ಆಧಾರದ ಮೇಲೆ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡ್ಬೋದು. ಹಾಗಾದ್ರೆ ನಾವು ಟೆನ್ಸ್ ಕಲಿಯೋಕ್ಕಿಂತ ಮುಂಚಿತವಾಗಿ ನಾವೇನು ಮಾಡೋಣ, ನೌನ್ ಮತ್ತು ಪ್ರನೌನ್ಗಳ ಬಗ್ಗೆ ಸ್ವಲ್ಪ ಏನಪ್ಪ ಅಂತಾನೆ ಹ್ಯಾವ್ ಎ ಗ್ಲಾನ್ಸ್ ಅನ್ನೋ ರೀತಿಯೊಳಗೆ ನಾವು ಚಿಕ್ಕ ಪುಟ್ಟ ಮಾಹಿತಿಯನ್ನು ಪಡೆಯೋಣ. ಏನಿಗೆ ನೌನ್ ಅಂದರೆ ಆಲ್ರೆಡಿ ಗೊತ್ತಿದೆ, ನೌನ್ ಈಸ್ ನಥಿಂಗ್ ಬಟ್ ನೇಮಿಂಗ್ ವರ್ಡ್ ಅಂತೇಳಿ. ನಮ್ಗೆ ಅದ್ರದ್ದು ಬೇಡ, ನೀವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಅದನ್ನು ಕಲ್ತಿದ್ರೆ ಅನ್ನೋ ಭಾವನೆಯಿಂದ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಪ್ರನೌನನ್ನು ಹೇಳ್ತೀನಿ. ಸರ್ ಹಾಗಾದ್ರೆ ಪ್ರನೌನ್ ಅಂದರೆ ಏನು ಸರ್? ಅಲ್ಲಿ ವರ್ಡ್ ಹೇಳುವ ರೀತಿಯೊಳಗೆ ತಿಳ್ಕೊಳ್ರಿ. ಪ್ರನೌನ್ ಅಲ್ಲಿ ಶಬ್ದವನ್ನು ನಾವು ಡಿವೈಡ್ ಮಾಡಿದಾಗ ಗೊತ್ತಾಗುತ್ತೆ. ಪ್ರೋ ಅಂದ್ರೆ ಏನಪ್ಪ ಅಂತಂದ್ರೆ ಇನ್ಸ್ಟೆಡ್ ಅಂತ. ಪ್ರೋ ಅಂದ್ರೆ ಏನು, ಇನ್ಸ್ಟೆಡ್. ಪ್ರೋ ಅಂದ್ರೆ ಇನ್ಸ್ಟೆಡ್. ನೌನ್ ಅಂದ್ರೆ ಏನಪ್ಪ ಅಂದ್ರೆ ನೇಮ್. ಅಂದ್ರೆ ಇನ್ಸ್ಟೆಡ್ ಆಫ್ ನೌನ್, ಇನ್ಸ್ಟೆಡ್ ಆಫ್ ನೇಮ್ ಅಥವಾ ಇನ್ಸ್ಟೆಡ್ ಆಫ್ ನೌನ್ ಅಂದ್ರೆ ನಾಮಪದಗಳ ಬದಲಾಗಿ ಅಥವಾ ಹೆಸರುಗಳ ಬದಲಾಗಿ ನಾವು ಸೆಂಟೆನ್ಸಲ್ಲಿ ಬಳಸುವಂಥ ವರ್ಡ್ಗಳನ್ನು ನಾವೇನಂತ ಕರಿತೀವಿ, ಪ್ರನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ, ಪ್ರನೌನ್. ನೋಡ್ರಿ, ನಾವು ವರ್ಡನ್ನು ಡಿವೈಡ್ ಮಾಡಿದಾಗ ಗೊತ್ತಾಗ್ತದೆ. ಪ್ರೋ ಅಂದ್ರೆ ಏನಂತ ಹೇಳಿದಿ ನಾನು, ಇನ್ಸ್ಟೆಡ್ ಅಂತ. ನೌನ್ ಅಂದ್ರೆ ಏನು, ನೇಮ್. ಅಂದ್ರೆ ಹೆಸರುಗಳ ಬದಲಾಗಿ ನಾವು ಏನು ಯೂಸ್ ಮಾಡ್ತಿಲ್ಲ ಅವುಗಳನ್ನು ನಾವು ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ, ಪ್ರನೌನ್ ಅಂತ ಕರಿತೀವಿ. ಈ ಪ್ರನೌನ್ ಮತ್ತು ನೌನ್ಗಳನ್ನು ನಾವು ಸೆಂಟೆನ್ಸಲ್ಲಿ ಏನಾಗಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸಬ್ಜೆಕ್ಟ್. ಕನ್ನಡದೊಳಗೆ ನಾವು ಕರ್ತೃ ಅಂತ ಏನಂತ ಕರಿತೀವಿ, ಕರ್ತೃ. ಅಂದ್ರೆ ಕರ್ತೃ ಯಾರಂದ್ರೆ ದ ವರ್ಕರ್ ಅಂತ. ಅಂದ್ರೆ ಯಾವ ಕೆಲಸ ಮಾಡ್ತಾನೋ ಅವನನ್ನು ನಾವು ಏನಂತ ಕರಿತೀವಿ, ಸಬ್ಜೆಕ್ಟ್ ಅಂತ ಕರಿತೀವಿ ಇದರೊಳಗೆ. ನೆಕ್ಸ್ಟ್ ಸರ್ ಮತ್ತೆ ನಾವು ಪ್ರನೌನ್ಗಳನ್ನು ಯಾವ ರೀತಿ ಡಿವೈಡ್ ಆಗಿ ಕಲ್ತಾಗ ಏನಾಗ್ತದೆ ಗೊತ್ತೆ ನೋಡ್ರಿ. ಒಂದು ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಐ, ಸೆಕೆಂಡ್ ಒನ್ ಯಾವುದು ವಿ, ಯು, ದೇ, ಹಿ, ಶಿ, ಇಟ್. ಬೇಸಿಕ್ ಆಗಿ ಇವು ಗೊತ್ತಿಲ್ಲ. ಇನ್ನು ಪ್ರನೌನಲ್ಲಿ ಮತ್ತೆ ನಿಮ್ಗೆ ಜಾಸ್ತಿ ಕ್ಲಾಸಿಫಿಕೇಶನ್ ಸಿಗ್ತವೆ. ಬಟ್ ನಮ್ಗೆ ಬೇಸಿಕ್ ಆಗಿ ನಾವು ಒಂದು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಇವುಗಳ ಮಾಹಿತಿ ಗೊತ್ತಿರಬೇಕು. ಪ್ರನೌನ್ ಅಂದರೆ ಯಾವ್ಯಾವ ಇದಾವಪ್ಪ ಅಂತೀರ, ಐ ಇದೆ, ಕನ್ನಡದೊಳಗೆ ಅದನ್ನು ನಾನು ಅಂತ ಕರಿತೀವಿ. ವಿ ಅಂದ್ರೆ ಏನು, ನಾವು. ಯು ಅಂದರೆ 2 ಮೀನಿಂಗ್ ಕೊಡ್ತದೆ ಕನ್ನಡದಲ್ಲಿ, ನೀನು ಮತ್ತು ನೀವು. ದೇ ಅಂದರೆ ಇಲ್ಲಿವರೆಗೆ ನಾವೇನು ಅನ್ಕೊಂಡು ದೇ ಅಂದರೆ ಅವರು ಅಂತ ಅನ್ಕೊಂತೀವಿ. ದೇ ಅಂದರೆ ಅವರನ್ನು ಹೌದು ಮತ್ತು ಇವರು ಅಂತಲೂ ಕೂಡ ಬಳಕೆ ಮಾಡ್ತೀವಿ. ಆಮೇಲೆ ಈ ಅವನು ಮತ್ತು ಇವನು. ಶಿ ಅಂದರೆ ಅವಳು ಅಥವಾ ಇವಳು. ಇಟ್ ಅಂದರೆ ಅದು ಅಥವಾ ಇದು ಅಂತೇಳಿ. ಸರ್ ಇವುಗಳನ್ನು ನಾವು ಸಬ್ಜೆಕ್ಟ್ಗಳನ್ನು ನೋಡ್ರಿ, ಐ ಮತ್ತು ವಿ ಅನ್ನು ನಾವು ಏನು ಕರಿತೀವಿ, ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫಸ್ಟ್ ಪರ್ಸನ್ ಅಂದರೆ ಪ್ರಥಮ ವಾಚಕ ಅಂತೇಳಿ ಕರಿತೀವಿ.
ಆಮೇಲೆ ಯು ಏನಿದಲ್ಲ ಇದು ಸೆಕೆಂಡ್ ಪರ್ಸನ್, ದ್ವಿತೀಯ ವಾಚಕ. ದೇ, ಹಿ, ಶಿ, ಇಟ್ ಇವೇನಪ್ಪ ಅಂದ್ರೆ ಥರ್ಡ್ ಪರ್ಸನ್ಸ್. ಏನ್ರಿ ಥರ್ಡ್ ಪರ್ಸನ್ ಅಂದ್ರೆ ತೃತೀಯ ವಾಚಕಗಳು ಅಂತೇಳಿ ಕರಿತೀವಿ. ನೆಕ್ಸ್ಟು ನಾವು ಟೆನ್ಸನ್ನು ಕಲಿಬೇಕಾದಾಗ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕಂತ ಹೇಳಿದ್ರೆ ನಮ್ಗೆ ವರ್ಗಗಳ ಬಗ್ಗೆ ಏನು ಬರ್ತಿರ್ಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು. ನೋಡಿ ಈ ಚಾರ್ಟನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ಯಾವಾಗ ಟೈಮ್ ಬರ್ತದೆ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಏನಪ್ಪ ಅಂದರೆ ವರ್ಬ್ ಗೊತ್ತಿರ್ಬೇಕು ನಮ್ಮ ಟೆನ್ಸ್. ಹಾಗಾದ್ರೆ ವರ್ಬ್ ಅಂದ್ರೆ ಏನು? ನಾವು ಕನ್ನಡದೊಳಗೆ ಗೊತ್ತಿದೆ, ಕ್ರಿಯೆಯನ್ನು ಯಾವುದನ್ನು ನಾವು ಕ್ರಿಯೆಯನ್ನು ಸೂಚಿಸಿದ ಆ ಪದಗಳನ್ನು ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಲ್ಲ ಕನ್ನಡದೊಳಗೆ. ಅದೇ ರೀತಿ ಕೂಡ ವರ್ಬ್ ಅಂದ್ರೆ ಏನಿಲ್ಲ, ಇಟ್ ಈಸ್ ನಥಿಂಗ್ ಬಟ್ ಆ್ಯನ್ ಆ್ಯಕ್ಷನ್ ವರ್ಡ್ ಅಂತ. ಏನ್ರಿ ಇದು ವರ್ಬ್ ಅಂದ್ರೆ ಏನು? ವರ್ಬ್ ಇಸ್ ಆನ್ ಆಕ್ಷನ್ ವರ್ಡ್. ಕ್ರಿಯೆಯನ್ನು ಸೂಚಿಸುವಂಥ ಪದಗಳನ್ನು ನಾವು ಕ್ರಿಯಾಪದಗಳು ಅಂತೇಳಿ ಕರಿತೀವಲ್ಲ, ಅದೇ ರೀತಿ ಯಾವ ಆಕ್ಷನ್ ವರ್ಡ್ಗಳಿದ್ದಾವೆ ಅವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ ಇಂಗ್ಲೀಷ್ ಒಳಗೆ? ವರ್ಬ್ ಅಂತ ಕರಿತೀವಿ. ಸರ್ ವರ್ಬಲ್ಲಿ ನಿಮಗೆ ಏನಪ್ಪ ಜಾಸ್ತಿ ಟೈಪ್ಸ್ ಇದ್ದಾವೆ. ನಮಗೆ ಬೇಸಿಕ್ ಲೆವೆಲ್ ಗೊತ್ತಿರಬೇಕಾಗಿರೋಂಥದ್ದು ಯಾವುದಪ್ಪ ಅಂದ್ರೆ ಮೇನ್ ವರ್ಬು, ಅನದರ್ ಒನ್ ಯಾವುದಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್. ನೋಡ್ರಿ, ಮೇನ್ ವರ್ಬ್ ಅಂದ್ರೆ ಮುಖ್ಯ ಕ್ರಿಯಾಪದ. ಹೆಲ್ಪಿಂಗ್ ವರ್ಬ್ಗೆ ನಾವು ಇನ್ನೂ ಕೆಲವಿಷ್ಟು ಬೇರೆ ಬೇರೆ ಏನೇನು ಕರಿತೀವಪ್ಪ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅಂತಲೂ ಕರಿತೀವಿ, ಆಕ್ಸಲರಿ ವರ್ಬ್ ಅಂತಲೂ ಕರಿತೀವಿ, ಮತ್ತು ಲಿಂಕಿಂಗ್ ವರ್ಬ್ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ಸರ್ ಹಾಗಾದರೆ ಮೇನ್ ವರ್ಬ್ ಏನು ಕೆಲಸ ಮಾಡ್ತದೆ, ಹೆಲ್ಪಿಂಗ್ ವರ್ಬ್ ಏನು ಕೆಲಸ ಮಾಡ್ತದೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸರ್ ಮೇನ್ ವರ್ಬನ್ನು ನೋಡಿದ ತಕ್ಷಣ ನಾವು ಟೆನ್ಸನ್ನು ಕಂಡುಹಿಡಿಯೋಕ್ಕಾಗಲ್ಲ. ಇದು ಯಾವ ಟೆನ್ಸ್ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಮೇನ್ ವರ್ಬ್ ಏನು ಇದು ತಿಳಿಸಂತದೆ, ಇಟ್ ಟೆಲ್ಸ್ ದ ವರ್ಕ್ ಆಫ್ ಸಬ್ಜೆಕ್ಟ್. ಇದು ಏನನ್ನು ಹೇಳ್ತದಂದ್ರೆ ಕರ್ತೃ ಏನು ಕೆಲಸ ಮಾಡಿದಾನೆ ಅಂತ ಮಾತ್ರ ಹೇಳ್ತದೆ ಮೇನ್ ವರ್ಬ್. ಹಾಗಾದರೆ ನಾವು ಟೆನ್ಸ್ ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ ಗೊತ್ತಿರಬೇಕಾಗಿರೋಂಥದ್ದು, ಅಥವಾ ಯಾವ ಟೆನ್ಸ್ ಅಂತ ನಾವು 99% ನಾವು ತಿಳಿಬೇಕಾದ್ರೆ ನಮಗೆ ಗೊತ್ತಿರಬೇಕಾಗಿರೋಂಥದ್ದು ಯಾವುದಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್. ಎದಕ್ಕಂದ್ರೆ ಹೆಲ್ಪಿಂಗ್ ವರ್ಬ್ಗಳ ಫಂಕ್ಷನ್ ಏನಪ್ಪ ಅಂತಂದರೆ ಇದು ಟೈಮ್ ಆಫ್ ವರ್ಕ್ ಹೇಳ್ತದ. ಅಂದರೆ ಕೆಲಸ ಯಾವಾಗ ನಡೀತು ಅಂದ್ರೆ ಟೆನ್ಸ್ ಹೌದಿಲ್ರಿ. ಹಾಗಾಗಿ 99% ನಮಗೆ ಟೈಮಿಂಗು ಮತ್ತು ಟೈಮ್ ಸೆನ್ಸನ್ನು ಹೇಳೋಂಥವು ಯಾವಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬು. ಹಾಗಾದ್ರೆ ಮೇನ್ ವರ್ಬ್ ಆಧಾರದ ಮೇಲೆ ಅಕಾರ್ಡಿಂಗ್ ಟು ಮೇನ್ ವರ್ಬ್ ನಾವು ಯಾವುದನ್ನು ನಾವು ತಿಳ್ಕೊಳಕ್ಕಾಗಲ್ಲ ಅಂತೀರ, ಟೆನ್ಸನ್ನು ತಿಳ್ಕೊಳಕ್ಕಾಗಲ್ಲ. ನಮಗೆ ಟೆನ್ಸ್ಗಳ ಕಾಲಗಳು ಗೊತ್ತಾಗಬೇಕಾಗಿತ್ತಂದ್ರೆ ಭಾಳಷ್ಟು ನಮ್ಗೆ ಹೆಲ್ಪ್ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಯಾವುದ್ರಿ ಹೆಲ್ಪಿಂಗ್ ವರ್ಬ್ ಮತ್ತು ಆಕ್ಸಲರಿ ವರ್ಬ್ಗಳು ಅಥವಾ ಲಿಂಕಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ಸರ್ ಆಮೇಲೆ ಮತ್ತೆ ನಾವು ಟೆನ್ಸನ್ನು ಕಲಿಬೇಕಾಗಿತ್ತಂದ್ರೆ ಬೇಸಿಕ್ ಏನು ಗೊತ್ತಿರಬೇಕು, ಇನ್ನೊಂದು ಯಾವ್ದು ಕಾನ್ಸೆಪ್ಟ್ ಗೊತ್ತಿರಬೇಕಂದ್ರೆ ನಮಗೆ ವರ್ಬ್ ಫಾರ್ಮ್ಗಳ ಬಗ್ಗೆ ಪರಿಚಯ ಇರಬೇಕು. ಏನಿರಬೇಕು? ವರ್ಬ್ ಫಾರ್ಮ್ಸ್ ಅಂದರೆ ಏನು? ವರ್ಬ್ ಫಾರ್ಮ್ಸ್ ಅಂದರೆ ಏನು? ಕ್ರಿಯಾಪದದ ರೂಪಗಳು ಅಂತೇಳಿ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಿ ರೀ? ಕ್ರಿಯಾಪದದ ರೂಪಗಳು. ಸರ್ ಯಾವ್ಯಾವ ಇದಾವೆ ಅಂತ ಹೇಳಿದ್ರೆ ಇದನ್ನು ನಾವು ಪ್ರೆಸೆಂಟ್ ಫಾರ್ಮ್ ಅಂತಿದೆ ಒಂದು, ನೆಕ್ಸ್ಟು ಫಾಸ್ಟ್ ಫಾರ್ಮ್, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ನೆಕ್ಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತೇಳಿ ಕರಿತೀವಿ. ಸರ್ ಹಾಗಾದ್ರೆ ಪ್ರೆಸೆಂಟ್ ಫಾರ್ಮನ್ನು ನಾವು ಏನಂತ ಕರಿತೀವಿ? ನಾವು ಬೇಸಿಕ್ಕಾಗಿ ಇದ್ರ ಬಗ್ಗೆ ನಾವು ಏನು ಮಾಡಿರಲ್ಲ, ತಿಳ್ಕೊಂಡಿರಲ್ಲ. ನಾವು ಎಲ್ಲಿವರೆಗೂ ಕಾಮನ್ನಾಗಿ ಯೂಶ್ವಲ್ ಆಗಿ ನಾವು ಏನು ಮಾಡ್ತೀವಿ? V1, V2, V3, V4 ಅಂತೇಳಿ ತಿಳ್ಕೊಂಡಿರ್ತೀವಿ. ಹಾಗಾದ್ರೆ V1 ಅಂದ್ರೆ ಏನದು? ಪ್ರೆಸೆಂಟ್ ಫಾರ್ಮು, V2 ಅಂದರೆ ಫಾಸ್ಟ್ ಫಾರ್ಮು, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು, V4 ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೇಳಿ ಕರಿತೀವಿ. ಸರ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಸರ್ ನಮ್ಗೆ ಈ ರೀತಿ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ ತಿಳಿದಾಗ ನಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಪ್ಲೇ ಅಂತೇಳಿ. ಏನ್ರಿ? ಪ್ಲೇ ಒಂದು ವರ್ಬ್ ತೊಗೊಂಡೆ ನಾನು. ಪ್ಲೇ ಅಂತ ಹೇಳಿದಾಗ ಇದೇನಿದು? V1 ಇದು ಪ್ರೆಸೆಂಟ್ ಫಾರ್ಮ್. ನೆಕ್ಸ್ಟು ಆಮೇಲೆ ಇದನ್ನು ನಾವು V2 ಮಾಡಬೇಕಾದ್ರೆ ಪ್ಲೇಡ್ ಏನಾಗುತ್ತೆ? ಇದು ಪ್ಲೇಡ್, ಇದು ಪಾಸ್ಟ್ ಫಾರ್ಮ್. ನೆಕ್ಸ್ಟು ಮತ್ತೆ ಏನಾಗುತ್ತೆ? ಪ್ಲೇಡ್ ಇದು ಏನಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ V3 ಇದು. ನೆಕ್ಸ್ಟ್ ಇದನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್ ಮಾಡಬೇಕಂತಂದರೆ ING ಪ್ಲೇಯಿಂಗ್. ನೋಡಿ ING ಬರೋಂಥದ್ದು ಏನಾಗಿರ್ತದೆ? ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತೇಳಿ ಕರೀತಾರೆ. ಈ ವರ್ಬ್ ಫಾರ್ಮ್ಗಳನ್ನು ನಾವು ಎಲ್ಲೆಲ್ಲಿ ಬಳಸಬೇಕು, ಯಾವ ಟೆನ್ಸಲ್ಲಿ ಯಾವ ವರ್ಬ್ಗಳು ಬರ್ತವೆ ಅನ್ನೋದನ್ನು ನಾವು ಮುಂದೆ ಏನಪ್ಪ ಅಂತಾರೆ ಟೆನ್ಸ್ಗಳನ್ನು ನಾವು ಕಲಿತೀವಲ್ಲ ಅವಾಗ ಹೇಳ್ತೀನಿ. ನೋಡ್ರಿ, ಫಾರ್ಮ್ಸ್ ಆಫ್ ವರ್ಬಲ್ಲಿ ಎಷ್ಟಿದ್ದಾವೆ? 4 ಇದ್ದಾವೆ. ಪ್ರೆಸೆಂಟ್ ಫಾರ್ಮ್, ಫಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್. ನಾವು ಪ್ರೆಸೆಂಟ್ ಫಾರ್ಮನ್ನು V1 ಅಂತ ಕರಿತೀವಿ ಅಥವಾ VS ಅಂತ ಹೇಳಿ ಕರಿತೀವಿ ಅದನ್ನು. ಇನ್ನೊಂದು ಯಾವ ಸೆಕೆಂಡ್ ಫಾರ್ಮ್ ಯಾವುದು? ಫಾಸ್ಟ್ ಫಾರ್ಮ್, ಅದನ್ನು V2 ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲನ್ನು ನಾವು V3 ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲನ್ನು ನಾವು ಏನಂತ ಕರಿತೀವಿ? ಪ್ಲೇಯಿಂಗ್ ಅಂತೇಳಿ ಅಥವಾ V4 ಅಂತೇಳಿ ಕರಿತೀವಿ. ನೀವು ತಿಳ್ಕೊಳ್ರಿ ಒಂದು, ಇದು ಪಾಸ್ಟ್ ಪಾರ್ಟಿಸಿಪಲ್ ನಾವು ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅಂತೇಳಿ ಕರಿತೀವಿ. ಪ್ಯಾಸಿವ್ ಫಾರ್ಮ್. ಯಾಕಂದರೆ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡೋದನ್ನ ಹೇಳ್ತೀನಿ ನಾನು. ಅತಿ ಹೆಚ್ಚನಕ್ಕೆ ಏನೈತಿ ಇದನ್ನೇ ನಾವು V3 ಫಾರ್ಮನ್ನು ನಾವು ಪ್ಯಾಸಿವ್ ಫಾರ್ಮ್ ಮಾಡೋ ಹೊತ್ನಾಗ ಬಳಕೆ ಮಾಡಬೇಕಾಗ್ತದೆ. ನೆಕ್ಸ್ಟು
ಏನೋ ಒಂದು ಗೊತ್ತಿರಲಿ ಸರ್. ಈಗ V1 ಗೊತ್ತು ಸರ್. V1 ಅಂದ್ರೆ ಏನಪ್ಪ ಅಂತೀರ, ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ. ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನ ನಾವೇನಂತ ಕರಿತೀವಿ, V1 ಅಂತ ಕರಿತೀವಿ. ಅಂದ್ರೆ ಕ್ರಿಯಾಪದದ ಮೂಲ ರೂಪ, ಅದನ್ನ ನಾವೇನಂತ ಕರಿತೀವಿ, ಬೇಸ್ ಫಾರ್ಮ್ ಅಂತ ಕರಿತೀವಿ. ಸರ್ ಇದು VS ಅಂದ್ರೆ ಏನು ಸರ್? ಇದನ್ನ ನಾವು ಹೇಗೆ ಸರ್, VS ಅಂದ್ರೆ ವರ್ಬ್ ಯಾವ ರೀತಿ ಇರ್ತದಂದ್ರೆ ಸರ್ ಗೊತ್ತಿರಲಿ, ನಾವು V1 ಇದ್ದದ್ದನ್ನು VS ಅನ್ನು ಎಲ್ಲಿ ಬಳಕೆ ಮಾಡ್ತೀವಿ, ಇದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಲ್ಲಿ ಮಾಡ್ತೀವಿ, ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೀವಿ. ಎಲ್ಲಿರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೀವಿ ಸರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇನ್ ಕೇಸ್ ಸಬ್ಜೆಕ್ಟ್ ಜಾಗದೊಳಗೆ I, we, you ಅಥವಾ ದೇ ಇವು ಬಂದಿದ್ರೆ ವರ್ಬ್ ಏನಾಗಿರ್ತದ, V1 ಇರ್ತದ. ಅಂದ್ರೆ ಕ್ರಿಯಾಪದದ ಮೂಲ ರೂಪ ಇರುತ್ತೆ. ಇನ್ ಕೇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೊಳಗೆ ಸಬ್ಜೆಕ್ಟ್ ಜಾಗದೊಳಗೆ ಏನಾದರೂ he, she ಅಥವಾ ಇಟ್ ಬಂದಿದ್ರೆ ವರ್ಬ್ ಏನಾಗಿರ್ತದ, VS ಫಾರ್ಮ್ ಆಫ್ ದಿ ವರ್ಬ್ ಅನ್ನು ಬಳಕೆ ಮಾಡಬೇಕು ಸರ್. ಹಾಗಾದ್ರೆ VS ಫಾರ್ಮ್ ಅನ್ನು ನಾವು ಯಾವ ರೀತಿ ಫ್ರೇಮ್ ಮಾಡಬೇಕು, ಅದಕ್ಕೂ ಕೂಡ ಏನು ರೂಲ್ ಇದೆ ಅಂತ ಹೇಳಿದ್ರೆ ನೋಡ್ರಿ, ಇಫ್ ಎನಿ ವರ್ಡ್, ಇಲ್ಲಿ ಅಳಕ್ಸನಿ ನೋಡಿ, ಇಫ್ ಎನಿ ವರ್ಬ್ ಎಂಡ್ಸ್ ವಿತ್, ಏನ್ರಿ, ಎಂಡ್ಸ್ ವಿತ್, ಇಫ್ ಎನಿ ವರ್ಬ್ ಎಂಡ್ಸ್ ವಿತ್ ವೈ, ಯಾವುದಾದ್ರೂ ಒಂದು ಕ್ರಿಯಾಪದದ ಪದ ಏನಾಗ್ತದೆ ವೈಯಿಂದ ಕೊನೆಗೊಂಡಿದ್ರೆ, ಎಕ್ಸಾಂಪಲ್ ನಾವು ಯಾವ್ದು ಹೇಳ್ತೀವಿ, ಕ್ಯಾರಿ ಅಂತ ಅನ್ಕೊಳ್ರಿ. ಕ್ಯಾರಿ ಅನ್ನೋದು ಕೂಡ ಏನಿದು ಕ್ರಿಯಾಪದ. ಆ ಕ್ರಿಯಾಪದದ ಕೊನೆಗೆ ಏನಾದರೂ ವೈಯಿಂದ ಕೊನೆಗೊಂಡಿದ್ರೆ ಇದನ್ನ ನಾವು ಈಗ ನೋಡ್ರಿ, ಇದು ಕ್ಯಾರಿ ಅನ್ನೋದು ಏನಿದು V1. ಇನ್ ಕೇಸ್ ಈಗ he, she, ಇಟ್ ಬಂದಾಗ ನಾನು ಅದನ್ನು ಬಳಕೆ ಮಾಡ್ಬೇಕಂದಾಗ he ಕ್ಯಾರಿ ಅಂತ ಅನ್ಬಾರ್ದು. ಯಾಕೆ ಅನ್ಬಾರ್ದು ಅಂದ್ರೆ he, she, ಇಟ್ ಇದೇನದು ಥರ್ಡ್ ಪರ್ಸನ್ ಇದ್ದಾಗ ನಾವು ಥರ್ಡ್ ಪರ್ಸನ್ ಮುಂದೆ ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನು ಬಳಕೆ ಮಾಡ್ತೀವಿ ಅಂತಂದ್ರೆ ಸಿಂಗ್ಯುಲರ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನ ಬಳಕೆ ಮಾಡಬೇಕು. ಹಾಗಾದ್ರೆ ಸಿಂಗ್ಯುಲರ್ ಫಾರ್ಮ್ ಹೆಂಗೆ ನಾವು ಫಾರ್ಮೇಶನ್ ಮಾಡ್ಬೇಕಂತ ಹೇಳಿದ್ರೆ ತಿಳ್ಕೊಳ್ರಿ, ಇಲ್ಲಿ ವೈ ಏನಾದರೂ ಕೊನೆಗಿತ್ತಂತಂದ್ರೆ ಅದನ್ನು ನಾವು ಡಿಲೇಟ್ ಮಾಡಿ ಅದರ ಬದಲಾಗಿ ನಾವು ಏನು ಹಚ್ಚಬೇಕು, ಆ್ಯಡ್ ಮಾಡಬೇಕಂದ್ರೆ IS ಅನ್ನು ಹಚ್ಚಬೇಕು. ಈ ಮೂಲಕ ನಾವೇನು ಮಾಡ್ಬೋದು, ಅದನ್ನು ವರ್ಬನ್ನು ಫಾರ್ಮೇಶನ್ ಮಾಡ್ಬೋದು. ಏನು ಹೇಳ್ತೀನಿ, ಮತ್ತೊಂದು ಸಲ ಹೇಳ್ತೀನಿ ನೋಡಿ, ನೀವು ಇದು ರಿಪೀಟ್ ಅಂತ ಅನ್ಕೋಬೇಡ್ರಿ, ರೀಕಾಲ್ ಅನ್ಕೊಳ್ರಿ, ರಿವಿಷನ್ ಅನ್ಕೊಳ್ರಿ. ಆಮೇಲೆ ಯಾರು ಸ್ಲೋ ಲರ್ನರ್ ಇದ್ದೀರಲ್ಲ ಅವ್ರಿಗೋಸ್ಕರ ನಾವು ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಪದೇ ಪದೇ ಹೇಳ್ತಿದ್ದೀವಿ ನೋಡಿ. ಯಾವುದಾದ್ರೂ ಒಂದು ವರ್ಬ್ ಅದರ ಕೊನೆಯ ಅಕ್ಷರ ವೈಯಿಂದ ಪೂರ್ಣಗೊಂಡಿದ್ರೆ ನಾವು ಅದನ್ನೇ ಸಿಂಗ್ಯುಲರ್ ಫಾರ್ಮ್ ಆಫ್ ದಿ ವರ್ಬ್ ಮಾಡಬೇಕಾದಾಗ ಅದನ್ನು ಡಿಲೇಟ್ ಮಾಡಬೇಕು, ಅದರ ಬದಲಾಗಿ ಏನು ಮಾಡಬೇಕು, IS ಅನ್ನು ಆ್ಯಡ್ ಮಾಡಬೇಕು. ಆ ಮೂಲಕ ಏನಾಗ್ತದೆ, ಈಗ ಇದು ಕ್ಯಾರೀಸ್ ಅಂದರೆ ಇದು VS ಫಾರ್ಮ್ ಆಫ್ ದಿ ವರ್ಬ್ ಸರ್. ಮತ್ತೆ ಯಾವ ರೀತಿ ಮಾಡ್ಬೋದು, ಇನ್ನೊಂದು ರೂಲ್ ಇದೆ. ಇಫ್ ಎನಿ ವರ್ಡ್ ends with S ಅಥವಾ ಡಬಲ್ S ಅಥವಾ SH ಅಥವಾ CH ಅಥವಾ X ಅಥವಾ O, ಯಾವುದಾದ್ರೂ ಕ್ರಿಯಾಪದ ಅದರ ಕೊನೆಗೆ S ಬಂದಿತ್ತು, ಡಬಲ್ S ಬಂದಿತ್ತು, SH ಬಂದಿತ್ತು, CH ಬಂದಿತ್ತು, X ಬಂದಿತ್ತು, O ಬಂದಿತ್ತು ಅಂದರೆ ಅದನ್ನು ಕೂಡ ನಾವು ಯಾವ ರೀತಿ VS ಫಾರ್ಮ್ ಆಫ್ ದಿ ವರ್ಬನ್ನು ಫಾರ್ಮೇಷನ್ ಮಾಡಬೇಕಂದ್ರೆ ಇದಕ್ಕೆ ರೂಲ್ ಇದೆ. ಏನು ಆ್ಯಡ್ ಮಾಡಬೇಕಪ್ಪ ಅಂದರೆ ಒಂದು ಎಕ್ಸ್ಟ್ರಾ ES ಅನ್ನು ಹಚ್ಚಬೇಕು ಸರ್. ಎಕ್ಸಾಂಪಲ್ ಯಾವುದಪ್ಪ, ಎಕ್ಸಾಂಪಲ್ ಹೇಳ್ತೀನಿ ನಾನು ನೋಡ್ರಿ. ಈಗ ಪಾಸ್ ಅಂತಿದೆ ಸರ್, ಇದು V1. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ I ಬಂದಿದ್ರೆ I ಪಾಸ್ ಅನ್ಬೋದು, ವಿ ಬಂದ್ರೆ ವಿ ಪಾಸ್ ಅನ್ಬೋದು. ಇನ್ ಕೇಸ್ ಸಬ್ಜೆಕ್ಟ್ ಜಾಗದೊಳಗೆ ಹಿ ಅಥವಾ ಸಿ ಅಥವಾ ಇಟ್ ಬಂದಿತ್ತಂದ್ರೆ ಇದ್ರ ಹೆಂಗ್ ಮಾಡ್ಬೇಕಂದ್ರೆ ನಾವು ನಾರ್ಮಲ್ ಆಗಿ ಏನು ತಿಳ್ಕೊಂಡ್ವಿ ಇಲ್ಲಿ ತನಕ ಎಸ್ ಹಚ್ಬಿಟ್ರೆ ಮುಗೀತು, ಪಾಸಸ್ ಆಗ್ಬಿಡುತ್ತೆ. ಇದು ನಾವು ಏನಪ್ಪ ಅಂದ್ರೆ ಈ ಪಾಸಸ್ ಸಿ ಪಾಸಸ್ ಅಂತ ಅನ್ಬೋದು ಅಂದ್ರೆ ತಪ್ಪು. ಅದಕ್ಕೂ ಒಂದು ರೂಲ್ ಏನಿದೆ ಅಂದ್ರೆ ನಾ ಹೇಳಿನಲ್ಲ, ಯಾವುದಾದ್ರೂ ಒಂದು ವರ್ಬು ಅದರ ಕೊನೆಯ ಅಕ್ಷರ ಎಸ್ ಅಥವಾ ಡಬಲ್ ಎಸ್ ಇಂದ ಕೊನೆಗೊಂಡಿತ್ತು, ಎಸ್ ಎಚ್ ಇಂದ ಬಂದಿತ್ತು ಅಥವಾ ಸಿ ಎಚ್ ಬಂದಿತ್ತು ಅಥವಾ ಎಕ್ಸ್ ಬಂದಿತ್ತು, ಓ ಬಂದಿತ್ತಂದ್ರೆ ನಾವೇನ್ ಮಾಡ್ಬೇಕು, ಅದಕ್ಕೆ ಇ ಎಸ್ ಅನ್ನು ಹಚ್ಚೋದ್ರ ಮೂಲಕ ಇದನ್ನ ವಿ ಎಸ್ ಫಾರ್ಮ್ ಆಫ್ ದಿ ವರ್ಬ್ ಆಗಿ ರಚನೆ ಮಾಡಬೇಕು. ಮತ್ತೆ ಎಕ್ಸಾಂಪಲ್ ತಗೊಳ್ರಿ, ಯಾವುದು ಎಸ್ ಎಚ್ ಅಂದ್ರೆ ಬ್ರಷ್. ಏನ್ರಿ ಬ್ರಷ್, ಇದನ್ನ ನಾವು ಬ್ರಷ್ ಅಂದಾಗ ಮತ್ತೆ ಎಸ್ ಹಚ್ಚಂಗಿಲ್ಲ. ಏನು ಹೇಳಿದೀನಿ ನಾನು, ಕೊನೆಯ ಅಕ್ಷರ ಎಸ್ ಎಚ್ ಇದೆ, ಇದಕ್ಕೆ ನಾವು ವಿ ಎಸ್ ಫಾರ್ಮ್ ಆಫ್ ದಿ ವರ್ಬ್ ಮಾಡ್ಬೇಕಂದ್ರೆ ಏನು ಹಚ್ಚಬೇಕು, ಇ ಎಸ್ ಹಚ್ಚಿದ್ರೆ ಬ್ರಷಸ್. ಓಕೆ, ಬ್ರಷಸ್.
ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ರಿ, ವಾಚ್ ಅಂತ ತಿಳ್ಕೊಳ್ರಿ. ಏನ್ರಿ ವಾಚ್? ವಾಚ್ ಅಂದ್ರೆ ನೋಡ್ರಿ ಕೊನೆ ಅಕ್ಷರ ಏನಿದೆ CH ಇದೆ. ಇದನ್ನ ನಾವು VS ಫಾರ್ಮ್ ಆಫ್ ದಿ ವರ್ಬ್ ಮಾಡಬೇಕಾದ್ರೆ ES ಹಚ್ಚಿಬಿಟ್ರೆ ಮುಗೀತು, ವಾಚಸ್. ಏನ್ರಿ ವಾಚಸ್. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ತಿಳ್ಕೊಳ್ರಿ, ಯಾವುದು ಓ ಬಂದಿತ್ತು ಅಂತ ತಿಳ್ಕೊಳ್ರಿ. ಗೋ. ಸರ್ ಗೋ ಅಂದ ತಕ್ಷಣ ನಾವು ನಾರ್ಮಲ್ ಆಗಿ ಇಲ್ಲಿವರೆಗೆ ನಾವೇನು ಮಾಡಿಬಿಟ್ಟಿರ್ತೀವಿ, ಎಸ್ ಹಚ್ಬಿಟ್ರೆ ಮುಗೀತು ಅಂತೇಳಿ. ಈ ರೀತಿ ಮಾಡಿದ್ರೆ ತಪ್ಪು. ನಾ ಏನು ಹೇಳಿನಲ್ಲ, ಇಫ್ ಎನಿ ವರ್ಬ್ ಎಂಡ್ಸ್ ವಿತ್ ಓ ವಿ ಆ್ಯಡ್ ES. ಏನು ಹಚ್ಬೇಕು? ES ಹಚ್ಬೇಕು. ಹಾಗಾಗಿ ಏನು ಮಾಡಿದ, ಈಗ ಗೋ ಐತಿ, ಕೊನೆ ಅಕ್ಷರ ಓ ಇರೋದ್ರಿಂದ ನಾ ಏನು ಮಾಡ್ಬೇಕು, ಆ್ಯಡು ES ಹಚ್ಚಿದ್ರೆ ಅದು VS ಫಾರ್ಮ್ ಆಫ್ ದಿ ವರ್ಬ್. ಏನ್ರಿದು? VS ಫಾರ್ಮ್ ಆಫ್ ದಿ ವರ್ಬ್, ಗೋಸ್. ಈ ರೀತಿ ಮಾಡು ಸರ್. ಮತ್ತೆ ಇದಾದ್ಮೇಲೆ ಬರುವಂಥ ಯಾವುದೇ ಅಕ್ಷರಗಳಿರಲಿ ಅವಕ್ಕೆ ನಾವು ಎಸ್ ಹಚ್ಚೋದ್ರ ಮುಖಾಂತರ ಏನು ಮಾಡ್ಬೋದು, VS ಫಾರ್ಮ್ ಆಫ್ ದಿ ವರ್ಬನ್ನು ಫಾರ್ಮೇಷನ್ ಮಾಡ್ಬೋದು. ಇಷ್ಟು ಏನಪ್ಪ ಅಂತಂದ್ರೆ ವರ್ಬ್ಗಳ ಬಗ್ಗೆ ಒಂದು ಪರಿಚಯ. ನೆಕ್ಸ್ಟು ಇನ್ನೂ ಒಂದೆರಡು ನಿಮಿಷದಲ್ಲಿ ಏನಂತ ಹೇಳಿದ್ರೆ, ಇವುಗಳ ಕಾನ್ಸೆಪ್ಟ್ ಕೊಟ್ಟಾಗ ನಾನು ಏನು ಮಾಡ್ತೀನಿ, ಟೆನ್ಸ್ಗೆ ಹೋಗ್ತೀನಿ. ಸರ್ ಹೆಲ್ಪಿಂಗ್ ವರ್ಬ್ ನೋಡ್ರಿ, ಈಗ ಮೇನ್ ವರ್ಬು ನಾವು ಹೇಳ್ತೀನಲ್ಲ ಯಾವಾಗ ಬರ್ತದ ಇವುಗಳನ್ನ ನೀವು ಆದಷ್ಟು ಕಲಿಬೇಕು. ಮೇನ್ ವರ್ಬ್ ಅಂತಂದ್ರೆ ಮುಖ್ಯ ಕ್ರಿಯಾಪದ. ಇದರ ಕೆಲಸ ಏನಪ್ಪ ಅಂದ್ರೆ ಇದು ಏನನ್ನು ತೋರಿಸ್ತದ, ದ ವರ್ಕ್ ಆಫ್ ದ ಸಬ್ಜೆಕ್ಟ್, ಕರ್ತೃವಿನ ಕೆಲಸವನ್ನು ತೋರಿಸ್ತದೆ. ನಾವು ಹೆಲ್ಪಿಂಗ್ ವರ್ಬ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಪರಿಚಯ ನೋಡಿದ್ರೆ ಏನು ಗೊತ್ತಾಗ್ತದೆ ಅಂತೀರಾ, ಸಬ್ಜೆಕ್ಟ್ ಮತ್ತು ಪರ್ಸನ್ ವೈಸ್ ಏನಾಗ್ತದೆ, ಹೆಲ್ಪಿಂಗ್ ವರ್ಬ್ ಡಿವೈಡ್ ಆಗ್ತದೆ. ನಾವು ಸಬ್ಜೆಕ್ಟನ್ನು ಏನು ಬಳಸ್ತೀವಿ, ಪರ್ಸನ್ ಯಾವುದು ಬಳಸ್ತೀವಿ ಅನ್ನೋದ್ರ ಮೇಲೆ, ಆಮೇಲೆ ಯಾವ ಟೆನ್ಸನ್ನು ಟೆನ್ಸಲ್ಲಿ ಏನಪ್ಪ ಅಂದ್ರೆ ಡಿಫ್ರೆಂಟ್ ಆಗಿ ನಾವೇನು ಮಾಡಬೇಕಾಗ್ತದೆ, ಹೆಲ್ಪಿಂಗ್ ವರ್ಬ್ಗಳನ್ನು ಲಿಂಕಿಂಗ್ ವರ್ಬ್ಗಳನ್ನು ಬಳಕೆ ಮಾಡಬೇಕಾಗ್ತದೆ. ಹಾಗಾದ್ರೆ ಸಬ್ಜೆಕ್ಟ್ ಜಾಗದೊಳಗೆ ಐ ಬಂದಿತ್ತು, ವಿ ಬಂದಿತ್ತು, ಯು ಬಂದಿತ್ತು, ದೇ ಬಂದಿತ್ತು, ಹಿ ಶಿ ಇಟ್ ಬಂದಾಗ ನಾವು ಏನು ಬಳಕೆ ಬೇಕು ನೋಡ್ರಿ. ಹೆಲ್ಪಿಂಗ್ ವರ್ಬಲ್ಲಿ ಕೂಡ ನಾವು ಡಿವೈಡ್ ಮಾಡ್ತೀವಿ, ಬಿ ಫಾರ್ಮ್ಸು, ಹ್ಯಾವ್ ಫಾರ್ಮ್ಸ್ ಮತ್ತು ಡೂ ಫಾರ್ಮ್ಸ್ ಅಂತ ಬಳಕೆ ಮಾಡ್ತೀವಿ ಸರ್. ಮತ್ತೆ ಬಿ ಫಾರ್ಮ್ಸ್ ಅನ್ನ ನಾವು ಪ್ರೆಸೆಂಟ್ ಅಲ್ಲಿ ಏನು ಬಳಕೆ ಮಾಡಬೇಕು, ಫಾಸ್ಟ್ ಅಲ್ಲಿ ಯಾವುದಿದೆ, ಆಮೇಲೆ ಯಾವ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಯಾವುದಿದೆ, ಫಾಸ್ಟ್ ಯಾವುದಿದೆ. ನೆಕ್ಸ್ಟ್ ಡೂ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಯಾವ್ದು ಬಳಸಬೇಕು, ಪಾಸ್ಟ್ ಅಲ್ಲಿ ಯಾವ್ದು ಬಳಸಬೇಕು ಅಂತಂದಾಗ ನೋಡಿ ಹೇಳಿನಲ್ಲ, ಹೆಲ್ಪಿಂಗ್ ವರ್ಬ್ ಯಾವ ಆಧಾರದ ಮೇಲೆ ಚೇಂಜ್ ಆಗ್ತದೆ ಅಂದ್ರೆ ನಾವು ಸೆಂಟೆನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಬಳಸ್ತೀವಿ ಅಥವಾ ಯಾವ ಪರ್ಸನ್ ಅನ್ನ ಬಳಸ್ತೀವಿ ಅನ್ನೋದ್ರ ಮೇಲೆ ಹೆಲ್ಪಿಂಗ್ ವರ್ಬ್ಗಳು ಏನಾಗ್ತದೆ, ಟೆನ್ಸ್ ಅಲ್ಲಿ ಚೇಂಜಸ್ ಆಗ್ತದೆ. ಒಂದು ವೇಳೆ ನಾನು ಸಬ್ಜೆಕ್ಟ್ ಜಾಗದಾಗ ಐ ಬಳಸಿದೆ, ಬಿ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತೀರ, ಆಮ್ ಬರಿಬೇಕು. ಒಂದು ವೇಳೆ ಐ ಅನ್ನ ನಾವು ಬಳಸಿದಾಗ ಪಾಸ್ಟ್ ಟೆನ್ಸ್ ಅಲ್ಲಿ ಏನ್ ಮಾಡಬೇಕು, ವಾಸ್ ಬಳಕೆ ಮಾಡ್ತೀವಿ. ಅದೇ ಐ ಅನ್ನ ನಾವು ಸಬ್ಜೆಕ್ಟ್ ಅಲ್ಲಿ ಬಳಸಿದಾಗ ಹ್ಯಾವ್ ಫಾರ್ಮ್ ತಗೊಂಡ್ರೆ ಏನ್ ಮಾಡಬೇಕು, ಐ ಹ್ಯಾವ್ ಅನ್ಬೇಕು. ಒಂದು ವೇಳೆ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಮಾಡಿದ್ವಿ ಅಂತಂದ್ರೆ ಅದೇ ಹ್ಯಾವ್ ಫಾರ್ಮ್ ತಗೊಂಡು ಏನ್ ತಗೋಬೇಕಾಗ್ತದೆ, ಐ ಹ್ಯಾಡ್ ಅನ್ಬೇಕಾಗ್ತದೆ. ಅದೇನ ನಾವು ಸಬ್ಜೆಕ್ಟ್ ಜಾಗದೊಳಗೆ ಒಂದು ವೇಳೆ ನಾನು ಐ ಅನ್ನ ಬಳಕೆ ಮಾಡಿದ್ರೆ ಡೂ ಫಾರ್ಮ್ ಅಲ್ಲಿ ಯಾವ್ದು ತಗೋಬೇಕಾಗ್ತದೆ, ಐ ಡೂ ಅನ್ಬೇಕು. ಅದನ್ನೇ ನಾವು ಫಾಸ್ಟ್ ಅಲ್ಲಿ ಮಾಡಿದ್ರೆ ಐ ಡಿಡ್ ಆಗ್ತದೆ. ನೋಡೋಣ, ಈಗ ಒಂದ್ಸಲ ನಾನು ಓದ್ತೀನಿ. ಆ ಓದೋದ್ರ ಮುಖಾಂತರ ಏನಪ್ಪ ಅಂತ ನೀವು ನೋಟ್ ಮಾಡ್ಕೊಂಡು ಅದನ್ನು ಒಂದ್ಸಲ ರಿಪೀಟ್ ಆಗಿ ಮಾಡಿರಿ. ಯಾಕಂದ್ರೆ ಸಡನ್ ಆಗಿ ಯಾವುದು ಕೂಡ ಸಕ್ಸಸ್ ಆಗಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ. ಇಂಗ್ಲೀಷ್ ಎಲ್ಲರಿಗೂ ಓದಕ್ಕೆ ಬರ್ತದೆ, ಇಂಗ್ಲೀಷ್ ಎಲ್ಲರಿಗೂ ಅರ್ಥ ಆಗ್ತದೆ. ಬಟ್ ಇಂಗ್ಲೀಷ್ ಯಾಕೆ ಮಾತಾಡಕ್ಕೆ ಬರ್ತಾ ಇಲ್ಲ ಅಂದ್ರೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅವಾಗ ಏನಾಗ್ತದೆ, ಇಂಗ್ಲೀಷ್ ಪರ್ಫೆಕ್ಟ್ ಆಗ್ತದೆ. ಅದಕ್ಕೆ ತಿಳ್ಕೊಳ್ರಿ, ನಿಮ್ಮ ಮಾತೃಭಾಷೆ ಅಂತ ಕರಿಬೇಕಾದ್ರೆ ಇಂಗ್ಲೀಷ್ ಏನಂದ್ರೆ ಇಂಗ್ಲೀಷಲ್ಲಿ ಏನೇನು ಕರೀತಾರೆ, ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂತ ಕರೀತಾರೆ. ಹಾಗಾದ್ರೆ ಟಂಗ್ ಅಂದ್ರೆ ಏನು, ನಾಲಿಗೆ. ಯಾವಾಗ ನಾಲಿಗೆಯನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ ಅವಾಗ ಲ್ಯಾಂಗ್ವೇಜ್ ಬರ್ತದೆ. ಹಾಗಾಗಿ ನೀವೇನಪ್ಪ ಅಂದ್ರೆ ಆ ನಾಲಿಗೆ ಅಡ್ಜಸ್ಟ್ ಆಗಬೇಕಂದ್ರೆ ಪ್ರಾಕ್ಟೀಸನ್ನು ಹೆಚ್ಚು ಮಾಡಬೇಕಾಗ್ತದೆ. ಹೆಚ್ಚು ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಇಂಗ್ಲೀಷ್ ಏನಾಗ್ತದೆ, ಫ್ಲೋ ಆಗ್ತದೆ. ಆಗ ನೋಡೋಣ. ಫಸ್ಟ್ ನೋಡ್ರಿ, ಐ ಆಮ್ ಆಗ್ತದೆ, ಐ ವಾಸ್ ಆಗ್ತದೆ ಪಾಸ್ಟ್ ಟೆನ್ಸ್ ಅಲ್ಲಿ. ಆಮೇಲೆ ಐ ಹ್ಯಾವ್ ಅನ್ಬೇಕು, ಐ ಹ್ಯಾಡ್, ಐ ಡೂ, ಐ ಡಿಡ್. ನೆಕ್ಸ್ಟ್ ವಿ ಬಂದಾಗ ಪ್ರೆಸೆಂಟ್ ಅಲ್ಲಿ ನೋಡ್ರಿ, ವಿ ಆರ್, ವಿ ವರ್, ವಿ ಹ್ಯಾವ್, ವಿ ಹ್ಯಾಡ್, ವಿ ಡೂ, ವಿ ಡಿಡ್. ನೆಕ್ಸ್ಟ್ ಇನ್ ಕೇಸ್ ನಾವು ಸಬ್ಜೆಕ್ಟ್ ಜಾಗದೊಳಗೆ ಯು ತಗೊಂಡ್ರೆ ಯು ಆರ್, ಯು ವರ್, ಯು ಹ್ಯಾವ್, ಯು ಹ್ಯಾಡ್, ಯು ಡೂ, ಯು ಡಿಡ್. ನೆಕ್ಸ್ಟ್ ಇನ್ ಕೇಸ್ ನಾವು ದೇ ತಗೊಂಡ್ವಿ ಅಂತ ಹೇಳಿದ್ರೆ ದೇ ಆರ್, ದೇ ವರ್, ದೇ ಹ್ಯಾವ್, ದೇ ಹ್ಯಾಡ್, ದೇ ಡೂ, ದೇ ಡಿಡ್. ನೆಕ್ಸ್ಟ್ ನಾನು ಈ ಬಳಸಿದ್ರೆ ಈಸ್, ಈ ವಾಸ್, ಈ ಹ್ಯಾಸ್, ಈ ಹ್ಯಾಡ್, ಈ ಡಸ್, ಈ ಡಿಡ್. ನೆಕ್ಸ್ಟ್ ಸಿ ಬಳಸಿದ್ರೆ ಸಿ ಈಸ್ ಆಗ್ತದೆ, ಸಿ ವಾಸ್ ಆಗ್ತದೆ, ಸಿ ಹ್ಯಾಸ್, ಸಿ ಹ್ಯಾಡ್, ಸಿ ಡಸ್, ಸಿ ಡಿಡ್. ನೆಕ್ಸ್ಟ್ ಇಟ್ ಬಳಸಿದ್ರೆ ಇಟ್ ಈಸ್, ಇಟ್ ವಾಸ್, ಇಟ್ ಹ್ಯಾಸ್, ಇಟ್ ಹ್ಯಾಡ್, ಇಟ್ ಡಸ್, ಇಟ್ ಡಿಡ್. ಸರ್ ಇವು ಎಲ್ಲಿ ಬಳಕೆ ಮಾಡ್ತು ಅಂತಂದ್ರೆ ತಿಳ್ಕೊಳ್ರಿ, ನಾ ಹೇಳ್ಬಿಟ್ಟಿನಲ್ಲ, ಡಿವೈಡ್ ಮಾಡೀನಿ. ಇದು ಪ್ರೆಸೆಂಟ್ ಟೆನ್ಸು, ಬಿ ಫಾರ್ಮ್ಸ್ ಹೆಲ್ಪಿಂಗ್ ವರ್ಬು, ಇದು ಫಾಸ್ಟು. ಪ್ರೆಸೆಂಟಲ್ಲಿ ಆಮ್, ಆರ್ ಮತ್ತು ಈಸ್ ಬರ್ತದೆ. ಪಾಸ್ಟ್ ಟೆನ್ಸಲ್ಲಿ ವಾಸ್, ವರ್ ಇವೆರಡು ಬರ್ತವೆ.
ನೆಕ್ಸ್ಟ್ ಹ್ಯಾವ್ ಫಾರ್ಮಲ್ಲಿ ಪ್ರೆಸೆಂಟಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬರುತ್ತೆ, ಆಮೇಲೆ ಹ್ಯಾಸ್ ಬರುತ್ತೆ. ನೆಕ್ಸ್ಟ್ ಅದೇ ಯಾವ ಫಾರ್ಮಲ್ಲಿ ಫಾಸ್ಟ್ ಹೆಲ್ಪಿಂಗ್ ವರ್ಬ್ ಯಾವ ಅಂದರೆ ಹ್ಯಾಡ್ ಕಂಪ್ಲೀಟ್. ಯಾವುದೇ ಸಬ್ಜೆಕ್ಟ್ ಬರಲಿ ಇಲ್ಲಿ ಏನು ಕೂಡ ತೊಂದರೆ ಆಗಲ್ಲ, ನಾವು ಎಲ್ಲವೂ ಕೂಡ ಏನಪ್ಪ ಹ್ಯಾಡ್ ಇಟ್ ಈಸ್ ಒಂದೇ ಇದೆ. ನೆಕ್ಸ್ಟ್ ಆಮೇಲೆ ಡೂ ಫಾರ್ಮ್ ಬಂದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸ್ ಅನ್ನು ಬಳಸ್ತೀವಿ. ನಾ ಹೇಳಿನಲ್ಲ ಯಾವ ಸಬ್ಜೆಕ್ಟ್ ಬಂದಾಗ ಡಸ್ ಬರೀತೀವಿ ಅಂತೇಳಿ ನೀವು ಒಂದ್ಸಲ ವಿಸಿಬಲ್ ಮಾಡಿ, ಆ ವಿಸಿಬಲ್ ಇದ್ದಲ್ಲಿ ನೀವು ಏನಪ್ಪ ಅಂದ್ರೆ ರೈಟ್ ಇಟ್ ಡೌನ್ ಮಾಡ್ಕೊಂಡಾಗ ನಿಮ್ಗೆ ಏನಾಗ್ತದೆ ಅದ್ರ ಕಾನ್ಸೆಪ್ಟ್ ಗೊತ್ತಾಗ್ತದೆ. ನೆಕ್ಸ್ಟ್ ಪಾಸ್ಟಲ್ಲಿ ಏನಪ್ಪ ಅಂದ್ರೆ ಯಾವುದೇ ಸಬ್ಜೆಕ್ಟ್ ಬಂದಿರಲಿ ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಸಿಮ್ ಯಾವುದಪ್ಪ ಅಂದ್ರೆ ಡಿಡ್, ಇಷ್ಟು ಬಳಕೆ ಮಾಡಿದ್ರೆ ಏನಾಗ್ತದೆ ನಿಮಗೆ ಟೆನ್ಸ್ ಬರ್ತದೆ. ನಾವು ಟೆನ್ಸ್ ಕಲಿಯೋಕ್ಕಿಂತ ಮುಂಚಿತವಾಗಿ ಬೇಸಿಕ್ ಲೆವೆಲ್ ಏನು ಬೇಕು ಅನ್ನೋದನ್ನು ಈ ಕ್ಲಾಸಲ್ಲಿ ಹೇಳಿದ್ದೀನಿ. ತದನಂತರ ಕ್ಲಾಸಲ್ಲಿ ನಾವೇನಪ್ಪ ಅಂದ್ರೆ ಒಂದೊಂದಾಗೆ ಟೆನ್ಸ್ಗಳನ್ನು ಕಲಿಯೋಣ. ಟೆನ್ಸ್ಗಳು ಯಾವ ರೀತಿ ಮಾಡಬೇಕು, ಏನು ಸ್ಟ್ರಕ್ಚರ್ ಇದೆ, ಏನು ಯೂಸೇಜು, ಮತ್ತು ಅವುಗಳಿಂದ ನಾವು ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗ್ತವೆ ಅನ್ನೋದ್ರ ಮೇಲೆ ನಾವೇನಪ್ಪ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತೀವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಯೂಟ್ಯೂಬ್ ಚಾನಲ್, ನಮ್ಮ ಕಲ್ಯಾಣಿ ಯೂಟ್ಯೂಬ್ ಚಾನಲ್ ಮೂಲಕ ವಿಶೇಷನ ತಿಳಿಸಿದ್ದೀನಿ. ನೀವೆಲ್ಲರೂ ಕೂಡ ವರ್ಕ್ ಹಾರ್ಡ್, ಸಕ್ಸಸ್ ಖಂಡಿತವಾಗಿ ಬರ್ತದೆ. ಆ ಸಕ್ಸಸ್ ನಿಮ್ಮದಾಗಲಿ ಅಂತೇಳಿ ಈ ಒಂದು ತರಗತಿ ಮೂಲಕ ವಿಶೇಷ ಮಾಡುವುದ್ರ ಮುಖಾಂತರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ತಿಳಿಸಿ. ನಮ್ಮ ಉದ್ದೇಶ ಇದು ಎಲ್ಲರಿಗೂ ಕೂಡ ಪ್ರತಿಯೊಂದು ಕನ್ನಡ ಮೀಡಿಯಮಿಂದ ಕನ್ನಡ ಲೆವೆಲಿಂದ ಬಂದಿರೋಂಥ ಎಲ್ಲರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದ ಹೊಸ ಪ್ರಯತ್ನ ಮಾಡ್ತಿದ್ವಿ. ಆ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ನೆರವಿರಲಿ. ಖಂಡಿತವಾಗಿ ನಿಮ್ಮ ಸಕ್ಸಸ್ಗೆ ನಾವು ಒಂದು ಸ್ಟೋನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಅಗೇನ್ ಹ್ಯಾಪಿ ವಿಶಸ್.